ಮನೆ ಇವಾಗ ತಾನೇ ಕನ್ಸ್ಟ್ರಕ್ಟ್ ಆಗಿ ಗೃಹ ಪ್ರವೇಶ ಆಗಿರೋ ತರ ಕಾಣಿಸ್ತಾ ಇದೆ. 7 ಮನೆ ಅಟ್ ಪ್ರೆಸೆಂಟ್ ಲೇಔಟ್ ಅಲ್ಲಿ ಆಗ್ತಿರೋಂಥದ್ದು. ನಮ್ಮ ಯಶೋಗಿರಿ ಗ್ರೂಪ್ ಅಲ್ಲಿ ಯಾವುದೇ ಲೇಔಟ್ ಮಾಡಿದ್ರು ಕೂಡ ಡಾಕ್ಯುಮೆಂಟ್ ಮಸ್ಟ್ ಅಂಡ್ ಶುಡ್ ಕ್ಲಿಯರ್ ಇದ್ರೆ ಮಾತ್ರ ನಾವು ಲೇಔಟ್ ನ ಮಾಡೋವಂಥದ್ದು. ಮುಂಬೈಯಿಂದ ಹಿಡಿದು ಇಡೀ ಇಂಡಿಯಾ ಫಾರಿನರ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇನ್ಫೋಸಿಸ್ ಮತ್ತೆ L&T ಸಾಕಷ್ಟು ಕಂಪ್ನಿಗಳು 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬೆಳೀತಿದೆ, ಗ್ರೋತ್ ಆಗ್ತಿದೆ ಅಂತ ಹೇಳ್ಬೋದು. ಅಮ್ಯುನಿಟೀಸ್ ನಾವು ಅಷ್ಟು ಪ್ರೀಮಿಯಂ ಕೊಟ್ಟು ಕೂಡ ನಾವು ಕಮ್ಮಿ ಪ್ರೈಸ್ಗೆ ಅಂದ್ರೆ ಇಲ್ಲಿ ಸರೌಂಡಿಂಗ್ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಕಮ್ಮಿಗೆ ಕೊಡ್ತಾ ಇದ್ದೀವಿ. ಮದನ್ ಕುಮಾರ್ ಸರ್ಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಸೊ ಯಶೋಗಿರಿ ಗ್ರೂಪಿನ MD ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಈ ಲೇಔಟಿನ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ. ಸೊ ಹೆಸರಿಗೆ ತಕ್ಕಂತೆ ವಿಸ್ಮಯ ಪ್ಯಾರಡೈಸ್ ಸರ್. ಸೊ ಒಳಗಡೆನೂ ಕೂಡ ವಿಸ್ಮಯ ಪ್ಯಾರಡೈಸ್ನೇ ಅಂತರ ಅನ್ಸುತ್ತೆ, ಬಿಕಾಸ್ ಈ ಒಂದು ಪ್ರೀಮಿಯಂ ಸೆಗ್ಮೆಂಟಿನ ಲೇಔಟು. ನಾವು ಒಳಗಡೆ ಹೋಗೋಣ, ಯಾವ್ಯಾವ ರೀತಿಯಾದಂಥ ಅಮ್ಯುನಿಟೀಸ್ಗಳು ಫೆಸಿಲಿಟೀಸ್ಗಳಿದೆ ಮತ್ತೆ ಎಷ್ಟು ಮನೆಗಳು ಕನ್ಸ್ಟ್ರಕ್ಟ್ ಆಗಿದೆ ಅನ್ನೋದನ್ನ ನೋಡೋಣ. ಮನೆ ಇವಾಗ ತಾನೇ ಕನ್ಸ್ಟ್ರಕ್ಟ್ ಆಗಿ ಗೃಹ ಪ್ರವೇಶ ಆಗಿರೋ ತರ ಕಾಣಿಸ್ತಾ ಇದೆ. ಹೌದು, ಮೊನ್ನೆ ಗ್ರೂಪೇಶ್ ಆಗಿದೆ ಇವರು. ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ 2 ತಿಂಗಳಿಗೆ ಒಂದು ಮನೆ ಗ್ರೂಪೇಶ್ ಆಗ್ತಾನೆ ಇರುತ್ತೆ. ಈಗ ನಾವು ಕೆಳಗಡೆ ಏನು ನೋಡಿದ್ವಿ ಅದು ಆಲ್ಮೋಸ್ಟ್ ಒಂದು 3 ಮಂತಲ್ಲಿ 2 ಮಂತಲ್ಲಿ ಒಂದೊಂದು ಗ್ರೂಪೇಶ್ ಆಗ್ತಾನೆ ಇದೆ. ಅದೇ ಇವಾಗ 7 ಮನೆ ಅಟ್ ಪ್ರೆಸೆಂಟ್ ಲೇಔಟಲ್ಲಿ ಆಗ್ತಿರೋಂಥದ್ದು. ಓಕೆ, ಸೊ ಡೆವಲಪ್ಮೆಂಟ್ಗೆ ಇದೊಂದು ಪ್ರೂಫ್ ಅಂತಾನೆ ಹೇಳ್ಬೋದು. ಖಂಡಿತ ಲೇಔಟಲ್ಲಿ ನಿಮ್ಗೆ ಎಷ್ಟು ಮನೆಗಳಾಗುತ್ತೆ ಅಷ್ಟು ಕ್ಲೈಂಟ್ಸ್ ನಿಮಗೆ ಜಾಸ್ತಿ ಆಗ್ತಾರೆ. ಆಮೇಲೆ ನಿಮ್ಮದು ಅಷ್ಟೇ, ಈಗ ನೀವು ಮನೆ ಕಟ್ಟಿ ಇನ್ ಕೇಸ್ ಸೇಲ್ ಮಾಡ್ತೀರಾ ಅಂದ್ರೂ ಕೂಡ ಈಗ ಯಾರ್ದೋ ತಲೆಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಕೆಲವರಿಗೆ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋರಿಗೆ ನೀವು ಮನೆ ಕಟ್ಟಿ ಸೇಲ್ ಮಾಡೋರು ನಿಮ್ಗೆ ಇನ್ನೂ ಮಾರ್ಜಿನ್ ಸಿಗುತ್ತೆ. ಇಲ್ಲ ನೀವು ಸೈಟ್ಗೆ ಟೈಮ್ ಕೊಟ್ಟು ವೆಯ್ಟ್ ಮಾಡಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇಲ್ಲ ಇಮಿಡಿಯೇಟ್ ನಾನು ಸೈಟ್ ತೊಗೊಂಡು ಇಮಿಡಿಯೇಟ್ ಮನೆ ಕಟ್ಟಿ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಮಾಡೋದಕ್ಕೆ ಸೂಕ್ತವಾದ ಲೇಔಟ್ ಇದು. ಈಗ ನಿಮ್ಗೆ ಲೇಔಟ್ ಮುಂಭಾಗ ಇಲ್ವಾಲ ಟು KRS ರೋಡ್ಗೆ ಅಟ್ಯಾಚ್ ಆಗುತ್ತೆ. ಅಂದರೆ ಇಲ್ಲಿ KRSಗೆ ಹೋಗ್ಬೋದು ಕನೆಕ್ಟಿವಿಟಿ. ಇಲ್ಲಿ ಡಿಪೋಲ್ ಸ್ಕೂಲ್ ಬರುತ್ತೆ. ಇಲ್ಲಿ ಬಿಸ್ನೆಸ್ ಮೈರಾ ಬಿಸ್ನೆಸ್ ಕಾಲೇಜ್ ಇದೆ. ನಿಮ್ಗೆ ಇಲ್ಲಿ ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ನೀವು ಮನೆ ಕಟ್ಟಿ ಬಾಡಿಗೆ ಕೊಡ್ತೀವಿ ಅಂದರೂ ಸಿಗ್ತಾರೆ ಬಾಡಿಗೆಗೆ. ಜೊತೆಗೆ ನಿಮಗೆ ಯಾವಾಗಲೇ ಹೇಳ್ದಂಗೆ ಇನ್ಫೋಸಿಸ್ ಮತ್ತು L&T ಸಾಕಷ್ಟು ಕಂಪ್ನಿಗಳು 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋದ್ರಿಂದ ಕಮರ್ಷಿಯಲಿ ಮತ್ತು ರೆಸಿಡೆನ್ಷಿಯಲಿ ತುಂಬ ಚೆನ್ನಾಗಿ ಬೆಳೀತಿದೆ, ಗ್ರೋತ್ ಆಗ್ತಿದೆ ಅಂತ ಹೇಳ್ಬೋದು. ನಿಮಗೆ ಸೈಟ್ ಮುಂಭಾಗ ಒಂದು 5-6 ಅಡಿ ಜಾಗ ಬಿಟ್ಟು ಒಂದು ಕಾರ್ ಹೋಗೋದಕ್ಕೆ ಸ್ಪೇಸ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ನೋಡ್ಬೋದು. ಇಲ್ಲಿ ಪ್ಲಾಂಟ್ಸ್ ಮಾಡಿದೀವಿ. ಜೊತೆಗೆ ಅಂಡರ್ ಗ್ರೌಂಡ್ ಕೂಡ ನಾವು ಇಲ್ಲಿ ಏನಂತ ಅಂದ್ರೆ ಇವಾಗ ಮರಗಳು ಆಗ್ತಾಗ ಏನಾಗುತ್ತೆ, ಪೋಲ್ಗೆ ಟಚ್ ಆಗೋವಂಥದ್ದು, ಆಮೇಲೆ ವೈರ್ ಶಾರ್ಟ್ ಸರ್ಕ್ಯೂಟ್ ಆಗೋದು, ಆ ಥರ ಎಲ್ಲ ಆಗುತ್ತಲ್ವಾ. ಇದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ನಿಮಗೆ ಪೋಲ್ಸು ಮತ್ತೆ ಕೇಬಲ್ಸ್ ಬರಲ್ಲ. ನಿಮ್ಗೆ ಏನಂತ ಅಂದ್ರೆ ಅಲ್ಲಿ ಪೈಪ್ ಇರುತ್ತೆ, ಪೈಪಲ್ಲಿ ಕೇಬಲ್ ತೊಗೊಂಡು ನಿಮ್ಮ ಮೀಟರ್ಗೆ ಕನೆಕ್ಟ್ ಮಾಡ್ಕೋಬಹುದು. ಹೌದು. ಅಂಡ್ ಫುಟ್ಪಾತ್ಗೂ ಕೂಡ ಅಷ್ಟೇ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಈಗ ರೋಡ್ ಪಕ್ಕ ನಿಮ್ಗೆ ಇದು ಏನಿದೆ, ನಿಮ್ಗೆ ಡ್ರೈನೇಜು ಮತ್ತೆ ರೋಡ್ ಮಧ್ಯೆ ನಿಮ್ಗೆ ಫುಟ್ಪಾತ್ ಇದೆ. ಹೌದು. ಮತ್ತೆ ಜೊತೆಗೆ ನಿಮ್ಗೆ ಇದು ಏನಂದ್ರೆ ಕ್ಲೋಸ್ಡ್ ಡ್ರೈನೇಜ್. ಇದು ಸಿಮೆಂಟ್ ಅಲ್ಲ, ಆಕ್ಚುಲಿ ಕಲ್ಲಿಂದು. ಹೌದು. ಅಂದ್ರೆ ಈಗ ಏನೋ ನಿಮ್ಗೆ ಒಂದು ಕಾರ್ ಬಿಟ್ಟು ಹೆವಿ ವೆಹಿಕಲ್ ಹತ್ತಿದ್ರು ಅದು ಡ್ಯಾಮೇಜ್ ಆಗಲ್ಲ. ಈ ಜಾಗದ ಡಾಕ್ಯುಮೆಂಟೇಶನ್ ಮತ್ತೆ ಯಾವ ಒಂದು ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿದೆ ಏನು ನಾವು ಸಾಕಷ್ಟು ಬಾರಿ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಹತ್ರನೂ ನಾವು ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ಹೌದು. ನಾವು ಮಾಡೋದೆಲ್ಲ ಅಪ್ರೂವ್ಡೆ. ಅದು ಯಾವ ಅಪ್ರೂವ್ಡ್ ಆದರೂ ಆಗಿರಲಿ, ಮೂಡನಾದರೂ ಆಗಿರಲಿ, BMICP ಆಗಿರಲಿ, ಇಲ್ಲ ನಾವು ಬೆಂಗಳೂರಲ್ಲಿ ಯಾವುದೋ ಒಂದು BMRDA ಆಗಿರಲಿ, ಇಲ್ಲಿ ಬಂದು DTCP ಸದ್ಯಕ್ಕೆ ಮಾಡ್ತಾ ಇರೋದು. ಯಾವುದೇ ಅಪ್ರೂವ್ಡ್ ಲೇಔಟ್ಗೆ ಜನರು ತಲೆ ಕೆಡ್ಸ್ಕೊಳ್ಳೋವಂಥದ್ದಿಲ್ಲ, ಈ ಖಾತಾನೇ ಆಗೋದು. ಓಕೆ. ಅದು ಯಾವ ಖಾತಾನಾರು ಆಗಿರಲಿ, ಅದು ಈ ಖಾತಾ ಪಂಚಾಯತ್ ಖಾತಾ ಬರ್ಬೋದು. ಇಲ್ಲೇನಂದರೆ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ, ನಮ್ದು ಯಾವ ಖಾತಾ ಅಂತ ಗೊತ್ತಾಗಬೇಕು ಅಂದರೆ 11A ಫಾರ್ಮ್ 9. ಓಕೆ. ಓಕೆನಾ. 11A ಫಾರ್ಮ್ 9 ಏನಂದರೆ ಈ ಖಾತಾ, ಈ ಸ್ವತ್ತು ಅಂತ ಹೇಳ್ತೀವಿ ನಾವು. ಕನ್ನಡದಲ್ಲಿ ನಾವು ಈ ಸ್ವತ್ತು ಅಂತೀವಿ, ಇಂಗ್ಲೀಷಲ್ಲಿ ಈ ಖಾತಾ ಅಂತೀವಿ. ಈ ಖಾತಾ ಅಂದರೆ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಖಾತಾ, ಡಿಜಿಟಲ್ ಅಷ್ಟೇ. ಇವಾಗ ಮುಂಚೆ ನಾವು ಪಂಚಾಯತಿಗೆ ಹೋದ್ರೆ ಬರವಣಿಗೆ ರೂಪದಲ್ಲಿ ಕೊಡ್ತಿದ್ರು, ಚೆಕ್ ಬಂದಿ ಎಲ್ಲ. ಇವಾಗೆಲ್ಲ ಏನಾದ್ರು ಪ್ರಿಂಟ್ ಔಟ್, ನಿಮ್ಮ ಫೋಟೋ ಇರುತ್ತೆ, ನಿಮ್ಮ ಸೈಟ್ ಫೋಟೋ ಇರುತ್ತೆ, ಆ ಜಾಗದ್ದು ಕಂಪ್ಲೀಟ್ ಸರ್ವೆ ನಂಬರ್ ಇಂದ ಹಿಡಿದು ಎಲ್ಲ ಡೀಟೇಲ್ಸ್ ಇರುತ್ತೆ. ಮತ್ತೆ ನಿಮ್ಮ ಸೈಟ್ ಚೆಕ್ ಬಂದಿರುತ್ತೆ. ಈಗ ನಿಮ್ಮ ಸೈಟ್ ಇಲ್ಲಿದೆ ಅಂದರೆ ಅಕ್ಕಪಕ್ಕ ನಾರ್ತಲ್ಲಿ ಏನಿದೆ, ಸೌತಲ್ಲಿ ಏನಿದೆ, ವೆಸ್ಟಲ್ಲಿ ಏನಿದೆ, ಈಸ್ಟಲ್ಲಿ ಏನಿದೆ, ಅದೊಂದು ಚೆಕ್ ಬಂದಿ ಅಂತ ಕರಿತೀವಿ. ಆಮೇಲೆ ನಿಮಗೆ PID ಫಸ್ಟ್ ಅರ್ಥ ಮಾಡ್ಕೊಡಿ. ಒಂದು ನಮಗೆ ಹೆಂಗೆ 10 ಡಿಜಿಟ್ ಫೋನ್ ನಂಬರ್ ಇರುತ್ತೆ, ಅದೇ ಥರ 18 ಡಿಜಿಟಲ್ಲಿ ಫೋನ್ ನಂಬರ್ ಇರುತ್ತೆ. ಅದಕ್ಕೆ PID ಇರುತ್ತೆ. ಅದಕ್ಕೆ ಪ್ರಾಪರ್ಟಿ ಐಡೆಂಟಿಫೈ ನಂಬರ್ ಅಂತ ಹೇಳ್ತೀವಿ. ನಿಮಗೆ ಆ ನಂಬರೇ ಖಾತಾದಲ್ಲಿ ಶೋ ಆಗೋದು. ಇಷ್ಟು ನಾವು ಲೀಗಲಾಗಿ ಯಾಕೆ ಮಾತಾಡ್ತೀವಿ ಅಂತಂದರೆ, ನೀವು ಪ್ರೀಮಿಯಮ್ ಆದರೂ ಕೊಡಿ, ಲಕ್ಸುರಿ ಆದರೂ ಕೊಡಿ, ನೀವು ಏನೇ ಡೆವಲಪ್ಮೆಂಟ್ ಕೊಟ್ಟರು ಮಸ್ಟ್ ಆ್ಯಂಡ್ ಶುಡ್ ಕ್ಲೈಂಟ್ಸ್ ಕೇಳೋದು ಡೆವಲಪ್ಮೆಂಟ್ ಅಲ್ಲ. ಅದಕ್ಕೆ ಅವ್ರು ಪೇ ಮಾಡ್ತಾರೆ, ಬಟ್ ಫೈನಲಿ ಅವ್ರು ನೋಡೋದು ಡಾಕ್ಯುಮೆಂಟ್ನೇ. ನಾವು ಡಾಕ್ಯುಮೆಂಟ್ಗೆ ಒತ್ತು ಕೊಡೋದ್ರಿಂದ ನಮ್ಮ ಯಶೋಗಿರಿ ಗ್ರೂಪಲ್ಲಿ ಯಾವುದೇ ಲೇಔಟ್ ಮಾಡಿದ್ರು ಕೂಡ ಡಾಕ್ಯುಮೆಂಟ್ ಮಸ್ಟ್ ಆ್ಯಂಡ್ ಶುಡ್ ಕ್ಲಿಯರ್ ಇದ್ದರೆ ಮಾತ್ರ ನಾವು ಲೇಔಟ್ನ ಮಾಡೋವಂಥದ್ದು. ಜೊತೆಗೆ ಇವಾಗ ಎಷ್ಟು ಸೈಟ್ಸ್ಗಳ ಅವೈಲಬಿಲಿಟಿ ಇದೆ ಸರ್? ಸರ್ ಸೈಟ್ಸ್ ಒಂದು 50+ ಸೈಟ್ಸ್ ಇದೆ. 30-40 ಒಂದು 2 ಸೈಟ್ಸ್ ಇರ್ಬೋದು. ಮಿಕ್ಕಿದೆಲ್ಲ ಆಲ್ಮೋಸ್ಟ್ 1700 ಅಡಿ, 1800 ಅಡಿ, 2000, 3000
ಅಂದರೆ ಸ್ವಲ್ಪ ದೊಡ್ಡ ಸೈಟ್ಗಳು ಜಾಸ್ತಿ ಇರೋದು, ಸ್ವಲ್ಪ ಆರ್ಟ್ ಸೈಟ್ಸ್ ಇದೆ ಸರ್. ಈಗ ಬೆಂಗಳೂರಲ್ಲಿ ಮುಂಬೈಯಿಂದ ಹಿಡಿದು ಇಡೀ ಇಂಡಿಯಾ ಫಾರಿನರ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈಗ ಮೈಸೂರಲ್ಲೂ ಫಾರಿನರ್ಸ್ ತುಂಬ ಜನ ಇದ್ದಾರೆ, ಎಷ್ಟೋ ಜನ ಮನೆಗಳು ಪರ್ಚೇಸ್ ಮಾಡಿ ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಅಂದರೆ ಅವ್ರಿಗೆ ನಮ್ಮ ಮೈಸೂರು ಇಷ್ಟ ಆಗ್ತಿದೆ ಅಂತ ಅಂದರೆ ಕರ್ನಾಟಕದಲ್ಲಿರೋರು ಫ್ಯೂಚರಲ್ಲಿ ಏನಾಗುತ್ತೆ ಅಂದರೆ ಸರ್, ಭೂಮಿ ಎಕ್ಸ್ಟೆಂಡ್ ಆಗ್ತಿಲ್ಲ, ಭೂಮಿ ಏನಿತ್ತು ಅದೇ ಇದೆ. ಅಂದರೆ ಏನಾಗುತ್ತೆ ಇವಾಗ ನೋಡಿ, ಮುಂಚೆ ಎಲ್ಲ 10 ಎಕರೆ 100 ಎಕರೆ ಇಡ್ತಿದ್ರು, ಇವತ್ತೆಲ್ಲ ನೀವು ಕೇಳಿದ್ರೆ ನಮ್ದೆಲ್ಲ 1 ಎಕರೆ 2 ಎಕರೆ ಅಂತ ಹೇಳ್ತೀವಿ. ಇದೇ ಥರ ಸೈಟ್ಗಳು ಅಷ್ಟೇ ನಿಮ್ಗೆ ಸಿಗ್ತಾ ಇಲ್ಲ, ಭೂಮಿನೇ ಸಿಗ್ತಿಲ್ಲ ಅಂದರೆ ಸೈಟ್ಸ್ ಎಲ್ಲಿ ಸಿಗುತ್ತೆ ನಿಮಗೆಲ್ಲ? 1 ಎಕರೆ 2 ಎಕರೆ ಲೇಔಟ್ ಮಾಡ್ತಾರೆ. ನೀವು ಒಂದು 30-40 ಒಂದು 2,000 3,000 ದೊಡ್ಡ ಸೈಟ್ಗಳು ತೊಗೊಂಡಾಗ ನಿಮ್ಗೆ ಏನಾದ್ರು ಡೆವಲಪ್ಮೆಂಟು ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಒಂದು ದೊಡ್ಡದಾಗಿ ಈ ಎಕ್ಸಾಂಪಲ್ ಇಲ್ಲೇ ಸರ್, ಒಂದು 3,000 ಸ್ಕ್ವೇರ್ ಫೀಟಲ್ಲಿ ತೊಗೊಂಡು ಒಂದು PGನೋ ಒಂದು ಕಮರ್ಷಿಯಲ್ ಏನೋ ಕಟ್ಬಿಟ್ಟು ಬಾಡಿಗೆ ಕೊಡ್ಬೋದು, ಒಂದು 6-7 ಮನೆ ಒಂದು 10 ಮನೆ ಕಟ್ಬಿಟ್ಟು ಬಾಡಿಗೆ ಕೊಡ್ಬೋದು. ಇಲ್ಲಿ ಸರೌಂಡಿಂಗ್ ಕೂರ್ಗಳು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಮತ್ತು ಕಂಪನೀಸ್ ಇರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ಬಾಡಿಗೆಗೆ ರೆಂಟೆಡ್ಗೆ ಮತ್ತು ಏನು ಲೀಸ್ಗೆ ಬರ್ತಾರೆ. ಸರಿನಾ, ಲೇಔಟ್ನಲ್ಲಿ ಇರುವಂಥ ಮಕ್ಕಳು ಆಟ ಆಡಬೇಕು ಅಂತ ಹೇಳಿದ್ರೆ ಒಳ್ಳೆ ಗಾಳಿ ಬೆಳಕು ಇರೋಂಥ ಒಂದು ಜಾಗ ಬೇಕು. ಸೊ ಆ ಒಂದು ಜಾಗದಲ್ಲಿ ನಾವು ಇದ್ದೀವಿ. ಸೊ ಇದು ಆಲ್ಮೋಸ್ಟ್ ಡೆಡಿಕೇಟೆಡ್ ಟು ಕಿಡ್ಸ್ಗೇನೆ ಅಂತ ಹೇಳಿನೇ ಇದೆ. ಖಂಡಿತ. ಇದು ಬಂದು ಪಾರ್ಕ್ ಅಂದರೆ ಇಲ್ಲಿ ಇವಾಗ ಎಕ್ಸಾಂಪಲ್ ಇವಾಗ ವಾಕ್ ಮಾಡೋದಕ್ಕೆ ನಿಮಗೆ ಜಾಕಿಂಗ್ ಟ್ರ್ಯಾಕ್ ಇದೆ, ವಾಕಿಂಗು ಜಾಗಿಂಗಿಗೆ. ಆಮೇಲೆ ನಿಮಗೆ ಕಿಡ್ಸ್ ಪ್ಲೇ ಏರಿಯಾ ಬಂದ್ಬಿಟ್ಟು ಆ ಸೈಡ್ ಇದೆ. ಹೌದು. ಆಂಪಿ ಥಿಯೇಟ್ರ್ ಬಂದು ಡೌನಲ್ಲಿದೆ. ನಿಮ್ಗೆ ಏನಂತ ಅಂದರೆ ನಿಮಗೆ ಆಂಪಿ ಥಿಯೇಟ್ರಲ್ಲಿ ಫಂಕ್ಷನ್ಗಳು ಮಾಡ್ಕೊಬೋದು, ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಮಕ್ಳು ಆಡ್ಬೋದು, ಇಲ್ಲಿ ಬಂದು ಪೇರೆಂಟ್ಸ್ ಬಂದು ವಾಕ್ ಮಾಡ್ಬೋದು. ಒಂದೇ ಕಡೆ ಎಲ್ಲ 3 ಕೂಡ ಸಿಗುತ್ತೆ. ದರದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಪರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಸರ್ ಪ್ರೈಸು? ಸರ್ ಸ್ಟಾರ್ಟಿಂಗ್ ಇಲ್ಲಿ 3,000 ಪರ್ ಸ್ಕ್ವೇರ್ ಫೀಟ್ ಇದೆ, 3,500 3,008 ಅಂದರೆ ಸ್ವಲ್ಪ ಪ್ರೈಸ್ ಬಂದು ಒಂದು 3 ಪ್ರೈಸ್ ಇದೆ. ಓಕೆ, ವೆರಿ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಬಂದು 3,000 ಇದೆ ಸರ್. ಓಕೆ. ಸೈಟನ್ನು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಸೀಜರು, ಮತ್ತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಪ್ರೊಸೀಜರ್? ಸರ್ ಈಗ ಡಿಸ್ಪ್ಲೇ ಮೇಲೆ ಏನು ನಂಬರ್ ಕಾಣಿಸ್ತಿದೆಯಲ್ಲ ಆ ಸ್ಕ್ರೀನ್ ಮೇಲೆ, ನಿಮ್ಗೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ನಿಮಗೆ ವಾಟ್ಸಪ್ನ ಕಳಿಸ್ಕೊಡ್ತಾರೆ. ಏನೇನು ಡೀಟೇಲ್ಸ್ ಬೇಕು ನಿಮಗೆ ವಾಟ್ಸಪ್ ಮಾಡ್ತಾರೆ. ಜೊತೆಗೆ ನಿಮಗೆ ಲೇಔಟ್ನ ವಿಸಿಟ್ ಮಾಡ್ತೀರಾ ಅಂದರೆ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ, ನೀವೇನೋ ಮೈಸೂರಿನವರೇ ಆಗಿದ್ರೆ ನಿಮ್ಮದು ಲೊಕೇಶನ್ ಕಳಿಸಿ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ ಹಿಂದಿನ ದಿನನೇ, ಇಲ್ಲಾಂದರೆ ಒಂದು 2-3 ಅವರ್ ಮುಂಚೆನೇ ಶೆಡ್ಯೂಲ್ ಮಾಡಿಕೊಂಡ್ರೆ ನಿಮಗೆ ಲೇಔಟ್ನ ತೋರಿಸಿ ನಾವು ಆಫೀಸ್ ಕರ್ಕೊಂಡು ಬಂದು ನಿಮ್ಗೆ ಏನಿದೆ ಅದನ್ನು ಪ್ರೈಸ್ ಮಾತಾಡ್ಬೋದು. ಇಲ್ಲ ನೀವೇನಾದರೂ ಬೆಂಗಳೂರು ಇಲ್ಲ ಬೇರೆ ಡಿಸ್ಟಿಕ್ಕಿಂದ ಬರ್ತಿದ್ದೀರಾ ಅಂದರೆ, ಇಲ್ಲ ಬೇರೆ ಸ್ಟೇಟಿಂದ ಬರ್ತಿದ್ದೀರಾ ಅಂದರೂ ರೈಲ್ವೆ ಸ್ಟೇಷನ್ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ಇಲ್ಲ ಅಂತ ಅಂದರೆ ನಿಮಗೆ ಬಸ್ ಸ್ಟಾಪ್ ಆಗ್ಬೋದು. KSRTC ಬಸ್ ಸ್ಟಾಪಿಗೆ ಬಂದರೆ ಅದೇ ನೀವು ಮುಂಚೆ ಶೆಡ್ಯೂಲ್ ಆಗಿರಬೇಕು. ಈಗ ನಾವು ಬರ್ತಾ ಇದ್ದೀವಿ, ಈ ಟೈಮಿಂಗ್ಸ್ ಬರ್ತೀವಿ, ರೀಚ್ ಆಗ್ತೀವಿ, ಇಲ್ಲಾಂದ್ರೆ ಈ ಲೊಕೇಶನ್ಗೆ ಬನ್ನಿ ಅಂತ. ನಾನು ಹೇಳೋದೇನೆಂದರೆ ಡಿಸಿಷನ್ ಮೇಕರು ಕಂಪಲ್ಸರಿ ವಿಸಿಟ್ ಮಾಡಿ, ನಿಮಗೆ ಲೊಕೇಶನ್ ಇಷ್ಟ ಆಯಿತು ಅಂದರೆ ಮಾತ್ರ ಕಂಟಿನ್ಯೂ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಸೈಟ್ ಇಷ್ಟ ಆಗುತ್ತೆ, ಡಿಸಿಷನ್ ತೊಗೊಳೋರೆ ಬಂದಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿರುತ್ತೆ, ಯಾರೋ ನಿಮ್ಮ ಹಸ್ಬೆಂಡ್ ನೋಡಬೇಕಿರುತ್ತೆ, ಇಲ್ಲ ನಿಮ್ಮ ಅಪ್ಪ ಅಮ್ಮ ನೋಡಬೇಕಿರುತ್ತೆ, ಇಲ್ಲ ನಿಮ್ಮ ವೈಫೈ ನೋಡಬೇಕಿರುತ್ತೆ, ಮಕ್ಕಳು ನೋಡಬೇಕಿರುತ್ತೆ, ಯಾರೋ ಒಬ್ರು ನೋಡಬೇಕು, ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ನೋಡಬೇಕು. ಎಲ್ಲ ಒಟ್ಟಿಗೆ ಬಂದಾಗ ಏನಾಗುತ್ತೆ, ನಿಮಗೆ ಇಷ್ಟ ಆದರೆ ಡಿಸಿಷನ್ ತೊಗೊಂಡು ಮೂವ್ ಮಾಡ್ಬೋದು ಅಂತ. ಓಕೆ. ನಾನು ಹೇಳೋದೇನೆಂದರೆ ಈಗ ಒಂದು 10,000 ಕೊಟ್ಟು ಬ್ಲಾಕ್ ಮಾಡ್ಕೊಂಡು ಹೋಗ್ಬೋದು, ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ಬೋದು. ಈಗ ಲೋನ್ ಹೋಗ್ತೀನಿ ಅಂದರೆ ಲೋನ್ ಹೋಗ್ಬೋದು, ಕ್ಯಾಶಲ್ಲಿ ಹೋಗ್ತೀನಿ ಅಂದರೆ ಕ್ಯಾಶ್. ನಿಮ್ಗೊಂದು 45 ಡೇಸ್ ಟೈಮ್ ಇರುತ್ತೆ, ಆರಾಮ್ಸೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು.